ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ಬಾರಿಂಗ್ ಇಯರ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಮತ್ತು ಬಾರಿಂಗ್ ಇಯರಲ್ಲಿ ಏನೇನೋ ಒಂದು ಇಕ್ವಿಪ್ಮೆಂಟ್ಗಳು ನಮಗೆ ಫೀಲ್ಡಲ್ಲಿ ನೋಡ್ಕೋಬೇಕಾಗುತ್ತೆ ಅಂತಕ್ಕಂಥ ನಾನು ಇಲ್ಲಿ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಇವ್ರು ಬಂದುಬಿಟ್ಟು ನಮ್ಮ ಒಬ್ಬರು ಆಪ್ರೇಟರು ಮಸಳಿ ಅಂತ. ಸೊ ಏನಂದರೆ ಒಂದೊಂದು ನಾನು ಏನೇನು ಕೇಳ್ತಿಲ್ಲ, ಸ್ವಲ್ಪ ಒಂದು ಪಾಯಿಂಟ್ ಔಟ್ ಮಾಡಿ ನಿಮಗೆ ತೋರಿಸ್ತಾರೆ ಈ ಒಂದು ವಿಡಿಯೋದಲ್ಲಿ. ಸೊ ಇದನ್ನು ಫಸ್ಟ್ ಏನಂತಂದರೆ ನಾವು ಬಾರಿಂಗ್ ಇಯರ್ ಹಾಕಬೇಕು ಅಂತಂದರೆ ಮೊದಲಿಗೆ ಏನಪ್ಪ ಅಂತಂದರೆ ಈ ಒಂದು ಎಮೋಟಿ ಟ್ಯಾಂಕ್ ಎಲ್ಲಿ ಬರುತ್ತೆ ಇಲ್ಲಿ ಮಸಳಿಯವರೇ? ಓಕೆ, ಇದು ಬಂದುಬಿಟ್ಟು ಒಂದು ಬೇಸ್ಮೆಂಟಲ್ಲಿ ಏನು ಕೊಟ್ಟಿದ್ದಾರಲ್ಲ, ಸೊ ಇದು ಬಂದುಬಿಟ್ಟು ನಮ್ಮದೊಂದು ಎಮೋಟಿ ಟ್ಯಾಂಕು, ಮೇನ್ ಆಯಿಲ್ ಟ್ಯಾಂಕು. ಸೊ ಈ ಮೇನ್ ಆಯಿಲ್ ಟ್ಯಾಂಕ್ ಏನಪ್ಪ ಅಂತಂದರೆ ನಾವು ಇನಿಷಿಯಲಿ ಬಾರಿಂಗ್ ಇಯರ್ ಹಾಕಬೇಕು ಅಂತಂದರೆ ಆ ಇರ್ತಕ್ಕಂತಹ ಒಂದು ಕೋಲ್ಡ್ ಕಂಡೀಷನಲ್ಲಿ ನಾವು ಆಯಿಲನ್ನು ನಾವು ಬೇರೆಗೆ ಸಪ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಅಂತ ಏನಪ್ಪ ಅಂತಂದರೆ ಈ ಒಂದು ಟರ್ಬೈನಲ್ಲಿ ಅಂದರೆ ISO VG46 ಅಂತಕ್ಕಂಥ ಒಂದು ಆಯಿಲನ್ನು ನಾವಿಲ್ಲಿ ಬಳಸ್ತೀವಿ. ಸೊ ಏನಂತಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಟೆಂಪ್ರೇಚರ್ ಅಂತ ಇರುತ್ತೆ ಇದಕ್ಕೆ. ಸೊ ಅದಕ್ಕೆ ಏನಂದರೆ ಯೂಶ್ವಲಿ ನಾವು ಒಂದು 40 ಇಂದ 42 ಡಿಗ್ರಿ ಸೆಲ್ಸಿಯಸ್ವರೆಗೆ ಏನಪ್ಪ ಅಂತಂದರೆ ಒಂದು ಲೋಬೈಲ್ ಟೆಂಪ್ರೇಚರ್ನಲ್ಲಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಇನಿಷಿಯಲಿ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಹೀಟರ್ಗಳನ್ನು ಏನಪ್ಪ ಅಂತಂದರೆ ಇಲ್ಲಿ ಎಮೋಟಿ ಟ್ಯಾಂಕ್ ಏನಪ್ಪ ಅಂತಂದರೆ ಫಿಕ್ಸ್ ಮಾಡಿರ್ತಾರೆ. ಸೊ ಅದು ಎಲ್ಲೆಲ್ಲಿರುತ್ತೆ ಅಂತಕ್ಕಂಥ ನಾನು ನಿಮಗೆ ಈ ಒಂದು ವಿಡಿಯೋಲಿ ಫಸ್ಟಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಓಕೆ, ಇದರಲ್ಲಿ ಹೀಟರ್ ಬರುತ್ತೆ ಮಸಳಿಯವರೇ. ಸೊ ಎಲ್ಲೆಲ್ಲಿ ಬರುತ್ತೆ ಅವು? ಯಾವ್ದು? ಓಕೆ, ಟೋಟಲ್ ಆಗಿ 4 ಹೀಟರ್ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಲ್ಲಿ ಒಂದು ಹೀಟರ್ ಇದೆ. ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಅಲ್ಲಿ ನೋಡ್ತಾ ಇದ್ದೀರಾ, ಸೊ ಅಲ್ಲೂ ಕೂಡ ಏನಪ್ಪ ಅಂತಂದರೆ ಅಲ್ಲೊಂದು ಹೀಟರ್ ಇದೆ. ಸೊ ಇದು ಬಂದುಬಿಟ್ಟು ಏನಂದರೆ ಒಂದು ಸೈಡ್ ಆಯಿತು. ಇನ್ನೂ ಒಂದು ಸೈಡ್ ಏನಪ್ಪ ಅಂತಂದರೆ 2 ಹೀಟರ್ಗಳಿದೆ, ಅವನು ಕೂಡ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಓಕೆ, ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಏನಂದರೆ ಒಂದು 3ನೇ ಹೀಟರ್ ನಮಗೆ. ಓಕೆ, ಇದು ಬಂದುಬಿಟ್ಟು ಅಂದರೆ ಒಂದು 4ನೇ ಹೀಟರು. ಸೊ ಈ ಹೀಟರ್ಗಳನ್ನು ಏನಪ್ಪ ಅಂತಂದರೆ ನಾವು 4 ರನ್ನಿಂಗಲ್ಲಿ ಇಡ್ತೀವಿ. ಒಂದೊಂದು ಸತಿ ಏನಪ್ಪ ಅಂದರೆ ನಾವು 3 ಕೂಡ ಇಡ್ಬೋದು, ಏನು ತೊಂದರೆ ಇಲ್ಲ. ಸೊ ಏನಂತಂದರೆ ನಮಗೆ ಒಂದು 38-40 ಡಿಗ್ರಿ ಬರೋರು ಏನಪ್ಪ ಅಂತಂದರೆ ನಾವು ಇದನ್ನು ಒಂದು ಹೀಟರ್ನ ಒಂದು ಸ್ಟಾರ್ಟ್ ಇಡ್ಕೋತೀವಿ. ಒಂದು ಸತಿ ಏನಪ್ಪ ಅಂತಂದರೆ ಇದರಲ್ಲಿ ರಿಯೋ ಸ್ಟಾರ್ಟ್ ಇರೋದನ್ನ ಏನಪ್ಪ ಅಂತಂದರೆ ನಾವು ಆಟೋ ಮೋಡಲ್ಲಿ ಇಟ್ಟಾಗ ಒಂದು 38 ಇಂದ 40 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಇದು ಆಟೋಮೆಟಿಕಲ್ ಏನಾಗುತ್ತೆ ಅಂದರೆ ಆಫ್ ಆಗಿಬಿಡುತ್ತೆ. ಸೊ ಅವಾಗ ಏನಂದರೆ ಇದು ನಮಗೆ ಬೇಕಾಗಿರ್ತಕ್ಕಂಥ ಒಂದು ಟೆಂಪ್ರೇಚರ್, ಆಯಿಲ್ ಟೆಂಪ್ರೇಚರ್ ಬಂದರೆ ಏನು ಮಾಡ್ತೀವಿ ನಾವು ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಬಾರಿಂಗ್ ಇಯರ್ ಸ್ಟಾರ್ಟ್ ಮಾಡೋಕ್ಕೆ ನಾವು ಮುಂದೆ ಪ್ರೊಸೀಜರ್ನ ಇಲ್ಲಿ ಫಾಲೋಅಪ್ ತೊಗೊಳ್ತೀವಿ. ಸೊ ಇದಾದ ನಂತರ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ನಾವು ಒಂದು ಬಾರಿಂಗ್ ಇಯರ್ನ ಏನಪ್ಪ ಅಂತಂದರೆ ಎಂಗೇಜ್ ಮಾಡ್ಕೊತೀವಿ ಫಸ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಂದರೆ ಒಂದು ಬಾರಿಂಗ್ ಇಯರ್ ಮೋಟ್ರನ್ನ ನಾವೇನು ಮಾಡ್ತೀವಿ, ಎಂಗೇಜ್ ಮಾಡ್ತೀವಿ. ಸೊ ನೋಡಿ, ಒಂದು ಲೊಕೇಶನ್ ಎಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ನೋಡಿ. ಇವಾಗ ನೋಡಿ, ಒಂದು ಗೇರ್ ಬಾಕ್ಸ್ ಇದೆ ಇಲ್ಲಿ. ಸೊ ಗೇರ್ ಬಾಕ್ಸ್ ಪಕ್ಕನೇ ಏನಪ್ಪ ಅಂತಂದರೆ ಇದೊಂದು ಬಾರಿಂಗ್ ಇಯರ್ ಮೋಟರ್ ಕೊಟ್ಟಿರ್ತಾರೆ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ಏನಂದರೆ ಫ್ರೆಂಡ್ಸ್ ಇದು ಬಾರಿಂಗ್ ಇಯರ್ ಮೋಟರು. ಸೊ ಇಲ್ಲೇನಂತಂದರೆ ಒಳಗಡೆ ಏನಪ್ಪ ಅಂತಂದರೆ ನಮಗೆ ಒಂದು ರಿಲೀಸ್ ಆಗೋದು ಪೊಸಿಷನ್ ಇರುತ್ತೆ, ಅದನ್ನು ನಾವೇನು ಮಾಡ್ತೀವಿ, ಅದನ್ನು ಒಂದು ಎಂಗೇಜ್ ಒಂದು ಪೊಸಿಷನಲ್ಲಿ ಇಟ್ಕೊತೀವಿ. ಓಕೆ, ಸೊ ಇದನ್ನು ಎಂಗೇಜ್ ಪೊಸಿಷನಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ನಮಗೆ ಬಾರಿಂಗ್ ಇಯರ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಎಲಿಜಿಬಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬರುವಂಥ ಒಂದು ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು ಅಂದರೆ ನಮಗೆ EOP ಅಂದರೆ ಎಮರ್ಜೆನ್ಸಿ ಆಯಿಲ್ ಪಂಪನ್ನು ನಾವು ಏನು ಮಾಡ್ತೀವಿ ಅಂದರೆ ಇದನ್ನು ಆಟೋ ಮೋಡಲ್ಲಿ ಇಡಬೇಕು. ಸೊ ಇದನ್ನು ಆಟೋ ಮೋಡಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಒಂದೊಂದು ಸತಿ ಸಪ್ಲೈ ಹೋದಾಗ ಏನಂತಂದರೆ ಒಂದು ಲೋಬೈಲ್ ಪ್ರೆಷರ್ ಲೋ ಆಗ್ತಾ ಬಂದಾಗ ಒಂದು ಪರ್ಟಿಕ್ಯುಲರ್ ಸೆಟ್ ಪಾಯಿಂಟ್ಗೆ ಏನಪ್ಪ ಅಂತಂದರೆ ಇದು ಪಿಕಪ್ ತೊಗೊಳುತ್ತೆ. ಸೊ ಇದಾದ ನಂತರ ಇನ್ನೊಂದು ಕಂಡೀಷನ್ ಏನಂತಂದರೆ ಕೆಲವೊಂದು ಪ್ಲ್ಯಾಂಟ್ಗಳಲ್ಲಿ ಏನಪ್ಪ ಅಂತಂದರೆ ನಮಗೆ ಒಂದು ಓವರ್ ಹೆಡ್ ಟ್ಯಾಂಕ್ ಕೂಡ ಕೊಟ್ಟಿರ್ತಾರೆ. ಕೆಲವೊಂದು ಪ್ಲ್ಯಾಂಟಲ್ಲಿ ಓವರ್ ಹೆಡ್ ಟ್ಯಾಂಕನ್ನು ಕನ್ಸಿಡರ್ ಮಾಡಿರೋದಿಲ್ಲ. ಸೊ ಅದು ಕೂಡ ಏನಪ್ಪ ಅಂತಂದರೆ ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಂತಂದರೆ ಬಾರಿಂಗ್ ಇಯರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಓವರ್ ಹೆಡ್ ಟ್ಯಾಂಕ್ ಏನಪ್ಪ ಅಂತಂದರೆ ಒಂದು ಚಾರ್ಜ್ ಮಾಡಿ ಕಂಪ್ಲೀಟಾಗಿ ಅದನ್ನು ಫಿಲಪ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಅದು ಕೂಡ ಏನಪ್ಪ ಅಂದರೆ ನಮಗೆ ಒಂದು ರನ್ನಿಂಗ್ ಕಂಡೀಷನಲ್ಲಿ ಏನಾದರೂ ಸಪ್ಲೈ ಹೋದಾಗ ನಮಗೆ ಓವರ್ ಹೆಡ್ ಟ್ಯಾಂಕಿಂದ ಮಿನಿಮಮ್ ಏನಂದರೆ 1 to 1.5 kg ನಮಗೆ ಪ್ರೆಷರ್ನ ಅದು ಕೊಡುತ್ತೆ. ಅಂದರೆ ಬೇರಿಂಗ್ಗೆ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಮಾಡಿಸ್ಕೊಡೋದಿಲ್ಲ ಅಲ್ಲಿ. ಸೊ ಇದು ಬಂದುಬಿಟ್ಟು ಏನಂದರೆ ನಮಗೆ ಓವರ್ ಹೆಡ್ ಟ್ಯಾಂಕ್ ಆಯಿತು ಮತ್ತು EOPನೂ ಆಯಿತು. ಸೊ ಇದಾದ ನಂತರ ನಾವು ಡೈರೆಕ್ಟಾಗಿ ಏನು ಮಾಡಬೇಕು ಅಂತಂದರೆ ನಾವು AOP ಪಂಪನ್ನು ಅಂದರೆ ಒಂದು ಆಕ್ಸಿಲರಿ ಆಯಿಲ್ ಪಂಪನ್ನು ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ನಾವು ಇಲ್ಲಿ ಏನಕ್ಕೆ ಒಂದು AOP ಅಂತ ಕರೆದೀವಿ ಅಂತಂದರೆ ಇದು ಬಂದುಬಿಟ್ಟು ಅಂದರೆ ನಮಗೆ ಒಂದು ಬ್ಯಾಕ್ ಪ್ರೆಷರ್ ಟರ್ಬೈನ್ ಇರೋದರಿಂದ MOP ಬಂದುಬಿಟ್ಟು ಏನಂದರೆ ಒಂದು ಗೇರ್ ಬಾಕ್ಸ್ ಮೌಂಟೆಡ್ ಇರುತ್ತೆ. ಸೊ ಆದ ಕಾರಣ ನಾವೇನು ಮಾಡ್ತೀವಿ, ಇಲ್ಲಿ ಒಂದು ಆಕ್ಸಿಲರಿ ಆಯಿಲ್ ಪಂಪನ್ನು ತೆಗೆದುಕೊಳ್ತೀವಿ. ಸೊ ಇದನ್ನು ಏನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು AOP. ಸೊ AOPನ ನಾವಿಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾವ್ದು ಬಂದುಬಿಟ್ಟಿದ್ರಲ್ಲಿ AOP ಪಂಪು? ಸೊ ಇಲ್ಲಿ ನೋಡ್ತಾ ಇರಲ್ಲ ಫ್ರೆಂಡ್ಸ್, ಇದು ಬಂದುಬಿಟ್ಟು ಏನಂದರೆ ಒಂದು AOP ಪಂಪು. ಇದಕ್ಕೆ ಆದಂಥ ಒಂದು ಇದನ್ನು ಸೆಕ್ಷನ್ ಮತ್ತು ಡೆಲಿವರಿ ಕೊಟ್ಟಿರ್ತಾರೆ. ಅದಕ್ಕೆ ಆದಂಥದ್ದು ಏನಪ್ಪ ಅಂತಂದರೆ ಮತ್ತೆ ಓಕೆ ಸೆಕ್ಷನ್ನು ಮತ್ತು ಡೆಲಿವರಿ ಏನಂತಂದರೆ ಇವಾಗ ಒಂದು AOP ಪಂಪ್ ಸ್ಟಾರ್ಟ್ ಆದಮೇಲೆ ನಮಗೆ ಏನಪ್ಪ ಅಂತಂದರೆ ಫಸ್ಟ್ ಬರ್ತಕ್ಕಂಥ ಏನಪ್ಪ ಅಂದರೆ ಆಯಿಲ್ ಏನಂದರೆ ನಮಗೆ ಆಯಿಲ್ ಕೂಲರ್ ಮುಖಾಂತರ ಏನಂದರೆ ಹಾದೋಗುತ್ತೆ. ಇದು ಬಂದುಬಿಟ್ಟು ನಮಗೆ ಒಂದು ಪ್ಲೇಟ್ ಹೀಟ್ ಎಕ್ಸ್ಚೇಂಜರ್ ಅಂತ ಕರಿತೀವಿ. ಸೊ ಆಯಿಲ್ ಇದ್ರ ಮುಖಾಂತರ ಹಾಯ್ದುಬಿಟ್ಟು ಏನಂತಂದರೆ ನೆಕ್ಸ್ಟ್ ಬಂದುಬಿಟ್ಟು ಏನಂದರೆ ನಮಗೆ ಇಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ಬಂದುಬಿಟ್ಟು ಅಂದರೆ ಒಂದು ಲೂಬ್ ಆಯಿಲ್ ಫಿಲ್ಟರು.
ಲೂಬಾಯ್ಲ್ ಫಿಲ್ಟರ್ ಮುಖಾಂತರ ಹಾಕ್ಬಿಟ್ಟೇನಂದರೆ ಮತ್ತೆ ನಮಗೆ ಎಲ್ಲಿ ಬರುತ್ತೆ, ಸೊ ಇದು ಔಟ್ ಆಗಿಬಿಟ್ಟೇನಂದರೆ ಮತ್ತೆ ನಮಗೆ ಒಂದು ಟರ್ಬೈನಲ್ಲಿ ಏನಿರ್ತಕ್ಕಂಥ ಬೇರಿಂಗ್ ಏನಿರುತ್ತೆ ಲೊಕೇಶನ್ ಇರುತ್ತಲ್ಲ ಅಲ್ಲಿ ಏನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇಲ್ಲಿ ನೋಡಿ. ಸೊ ಇದು ಬಂದುಬಿಟ್ಟೇನಂದರೆ ಒಂದು ಟರ್ಬೈನ್ಗೆ ಬರ್ತಕ್ಕಂತಹ ಒಂದು ಏನಂತಂದರೆ ಒಂದು ಲೂಬಾಯ್ಲ್ ಹೆಡ್ಡರು. ಸೊ ಇದೇನು ನಮ್ಮದು ಒಂದು ಆಪ್ರೇಟರ್ ಏನು ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದಾರಲ್ಲ, ಇದು ಬಂದುಬಿಟ್ಟಿದ್ರೆ ಒಂದು ಲೂಬ್ರಿಕೇಷನ್ ಹೋಗ್ತಕ್ಕಂಥ ಲೈನ್, ಒಂದು ಬೇರಿಂಗ್ಗಳಿಗೆ ಒಂದು ಹೋಗ್ತಕ್ಕಂಥ ಲೂಬ್ರಿಕೇಷನ್ ಲೈನ್ಗಳಿದೆಯಲ್ಲ. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಸೊ ಇದೆಲ್ಲವೂ ಬಂದುಬಿಟ್ಟು ಏನಂದರೆ ಒಂದು ನಮಗೆ ಬೇರಿಂಗಿಗೆ ಯಾವ ರೀತಿ ಏನಪ್ಪ ಅಂತಂದರೆ ಆಯಿಲ್ ಸಪ್ಲೈ ಆಗ್ತಕ್ಕಂಥ ತೋರಿಸಿದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ ಪಾಯಿಂಟ್ ಇಲ್ಲಿ ಮೇಯ್ನಾಗಿ ಡಿಸ್ಕಸ್ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಈ ಒಂದು ಬಾರಿಂಗ್ ಗೇರನ್ನು ನಾವು ಏನಕ್ಕೆ ಹಾಕಬೇಕು, ಈ ಒಂದು ಬಾರಿಂಗ್ ಗೇರನ್ನು ನಾವು ಏನಕ್ಕೆ ಹಾಕಬೇಕು ಅಂತಂದರೆ, ನಮಗೆ ಒಂದು ತುಂಬ ದಿನಗಳ ಮಟ್ಟಿಗೆ ಏನಪ್ಪ ಅಂತಂದರೆ ಈ ಒಂದು ಟರ್ಬೈನ್ ಏನಿದೆಯಲ್ಲ ಒಂದು ಸ್ಟ್ಯಾಂಡ್ ಸ್ಟಿಲ್ ಆಗಿ ಇರಬಾರ್ದು, ಅಂದರೆ ಒಂದು ಸ್ಟೇಬಲ್ ಕಂಡೀಷನಲ್ಲಿ ಉಳಿಬಾರ್ದು ಇದು. ಸೊ ಅದೇನಾಗಬೇಕು ಅಂದರೆ ಒಂದು ರೊಟೇಷನ್ಲಿ ಇರ್ತಾ ಇರಬೇಕು ಅವಾಗ ಏನಂತಂದರೆ, ಬಿಕಾಸ್ ಏನಂತಂದರೆ ಒಂದು ಹೆವಿ ವೇಟ್ ಆಫ್ ದ ರೋಟರ್ ಏನಂತಂದರೆ ಒಂದೇ ಜಾಗದಲ್ಲಿ ಉಳಿಬಾರ್ದು, ಅದು ಕಂಟಿನ್ಯೂಸ್ ಆಗಿ ಅವಾಗ ಏನಂದರೆ ಒಂದು ರೊಟೇಷನ್ ಮೂಮೆಂಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಏನಪ್ಪ ಅಂತಂದರೆ ನಾವು ಅವಾಗ ಏನಂತಂದರೆ ಒಂದು 2 ದಿನ ಅಥವಾ 3 ದಿನಕ್ಕೊಮ್ಮೆ ಏನು ಮಾಡಬೇಕು ಅಂತಂದರೆ ನಾವು ಬಾರಿಂಗ್ ಗೇರನ್ನು ನಾವೇನಪ್ಪ ಅಂದರೆ ಒಂದು 4 ಅವರ್ಸಲ್ಲಿ ನಾವು ರನ್ನಿಂಗ್ ಇಡಬೇಕಾಗುತ್ತೆ. ಸೊ ನೋಡಿ ಬಾರಿಂಗ್ ಗೇರ್ ಸ್ಟಾರ್ಟ್ ಮಾಡ್ತೀವಿ. ಇದನ್ನು ಮಾಡ್ಬೇಕಂದ್ರೆ ಯಾವ್ದು ನಾವು ಸ್ಟಾರ್ಟ್ ಮಾಡ್ಬೇಕು ಬಾರಿಂಗ್ ಗೇರು? ಓಕೆ, ಫಸ್ಟಲ್ಲಿ ನಾನು AOP ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಗೆ ಹೇಳಿದ್ದೀನಿ. ಆ ಪಂಪ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಒಂದು ಫೀಲ್ಡಲ್ಲಿ ಈ ಥರ ನಮ್ಗೆ ಏನು ಮಾಡಿರ್ತಾರೆ, ಇದೊಂದು ಸಪ್ಲೈನ ಕೊಟ್ಟಿರ್ತಾರೆ ಬೋರ್ಡು. ಸೊ ಇದ್ರ ಮುಖಾಂತರ ಏನಂದರೆ ನಾವು AOP ಇಲ್ಲಿ ಕೊಟ್ಟಿದ್ದಾರಲ್ಲ AOPಯನ್ನು ಸ್ಟಾರ್ಟ್ ಮಾಡ್ಕೋಬೇಕು. AOP ಸ್ಟಾರ್ಟ್ ಮಾಡಿದ್ಮೇಲೆ ಓಕೆ ಅಲ್ಲಿ ಬರ್ತಕ್ಕಂತಹ ಒಂದು ಬೇರಿಂಗ್ ಲೊಕೇಶನ್ಗಳು ಏನಪ್ಪ ಅಂತಂದರೆ ಒಂದು ಲೂಬಾಯ್ಲ್ ಹೆಡರ್ ಪ್ರೆಷರು, ಆಮೇಲೆ ಒಂದು ಬೇರಿಂಗ್ಗಳಿಗೆ ಲೊಕೇಶನ್ಗಳಿಗೆ ಇರ್ತಕ್ಕಂಥ ಒಂದು ಪ್ರೆಷರನ್ನು ನಾವು ಕನ್ಫರ್ಮೇಷನ್ ಮಾಡ್ಕೋಬೇಕಾಗುತ್ತೆ ಫೀಲ್ಡಲ್ಲಿ. ಅದಾದ ನಂತರ ಬಾರಿಂಗ್ ಗೇರ್ ಮೋಟರ್ನ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅದಾದ ನಂತರ ನೋಡ್ತಾ ಇರಲ್ಲ ಫ್ರೆಂಡ್ಸ್, ಇಲ್ಲಿ ತೋರಿಸ್ತಾ ಇದೀವಲ್ಲ ಇದೇ ರೀತಿಯೇ ಏನಪ್ಪ ಅಂತಂದರೆ ಒಂದು ಬಾರಿಂಗ್ ಗೇರ್ ಮೋಟರ್ ಅಂತ ನಿಮ್ಮ ಒಂದು ಫ್ಯಾಕ್ಟ್ರಿ ಲೊಕೇಶನಲ್ಲಿ ಒಂದು ಟರ್ಬೈನ್ ಸೆಕ್ಷನಲ್ಲಿ ಎಲ್ಲೆಲ್ಲಿದೆ ಏನಿದೆ ಅಂತ ದಯವಿಟ್ಟು ಏನಪ್ಪ ಅಂತ ನೋಡಿಕೊಂಡು ಈ ಒಂದು ಪ್ರೊಸೀಜರನ್ನು ನೀವು ಅಲ್ಲಿ ಫಾಲೋ ಮಾಡಬೇಕಾಗತ್ತೆ. ಒಂದೊಂದು ಪಾರ್ಟ್ಗಳು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತು ಏನಪ್ಪ ಅಂತಂದರೆ ಇಲ್ಲಿ ಬರ್ತಕ್ಕಂಥ ಪ್ರೆಷರ್ ಎಷ್ಟಿದೆ ಏನಿದೆ ಅಂತಕ್ಕಂಥದ್ದು ಕೂಡ ನಿಮ್ಗೆ ಏನಂತಂದರೆ ನಾನು ಒಂದು ವಿಡಿಯೋ ಮುಖಾಂತರ ಏನಪ್ಪ ಅಂದರೆ ತೋರಿಸ್ಕೊಡ್ತೀನಿ. ಸೊ ಇವಾಗ ಕಂಟ್ರೋಲ್ ರೂಮಲ್ಲಿದ್ದೀವಿ. ನಮ್ಮ TCP ಪ್ಯಾನಲಲ್ಲಿ ಏನಂತಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಏನಂತಂದರೆ ನಮ್ಮದು ಒಂದು MOT ಟ್ಯಾಂಕಿ ಬೇಕಾಗಿರ್ತಕ್ಕಂಥ ಒಂದು ಹೀಟರ್ ಏನಿರುತ್ತಲ್ಲ ಅದು ಇಲ್ಲಿ ಆನ್ ಕಂಡೀಷನಲ್ಲಿದೆ. ಅಂದರೆ ಈ ರೆಡ್ ಏನು ನಿಮಗೆ ಇಂಡಿಕೇಷನ್ ಇದೆಯಲ್ಲ ಇದು ಬಂದುಬಿಟ್ಟೆ ನಿಮಗೆ ಸ್ಟಾರ್ಟ್ ಅನ್ನೋದೊಂದು ಇಂಡಿಕೇಷನ್ ತೋರಿಸುತ್ತೆ ಅಲ್ಲಿ. ಅಂದರೆ ಆನ್ ಇಂಡಿಕೇಷನ್ ಇದೆ ಅಂತಕ್ಕಂಥ ತೋರಿಸುತ್ತೆ. ಹೀಟರ್ ಆನಲ್ಲಿದೆ ಇವಾಗ. ಸೊ ಟೆಂಪ್ರೇಚರ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಒಂದು 12 ನಂಬರ್ ಚಾನಲಲ್ಲಿ ನಮಗೆ ಟೆಂಪ್ರೇಚರ್ ಎಷ್ಟು ಬಂತು ಇವಾಗ 35 ಇದೆ, ರೈಸ್ ಆಗ್ತಾಯಿದೆ. ಬಾರಿಂಗ್ ಗೇರ್ ಹೇಗೆ ಹಾಕೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಫೀಲ್ಡಲ್ಲಿ. ಓಕೆ, ಏನು ಮಾಡ್ಬೇಕು ಅನ್ಸಲಿ ಈಗ ಫಸ್ಟಿಗೆ ಫೀಲ್ಡ್ ಒಳಗೆ ಏನಪ್ಪ ಅಂತಂದ್ರೆ ಬಾರಿಂಗ್ ಗೇರ್ ಮೋಟರ್ ಎಂಗೇಜ್ ಮಾಡ್ಕೋಬೇಕು. ಓಕೆ, ಇದಕ್ಕೆ ಹ್ಯಾಂಡ್ ವೀಲ್ ಬರ್ತಿತ್ತಲ್ಲ ಇಲ್ಲಿ ಏನಕ್ಕೆ ಸರ್ ಮೇಲೆ ಇಂಟರ್ಲಾಕ್ ಸಂಬಂಧ ಇಟ್ಟಿರ್ತೀವಿ ಸರ್. ಓಕೆ, ಅದ್ರ ಎಂಗೇಜ್ ಆಗ್ತದೆ ಸರ್. ಈಗ ನಿಮ್ಮ ಇದನ್ನೇ ಮಾಡ್ಕೋತೀರಿ ಬೈ ಹ್ಯಾಂಡ್ಲೇ? ಓಕೆ, ಸೊ ಫೀಲ್ಡಲ್ಲಿ ಏನಪ್ಪ ಅಂತಂದರೆ ನಾವು ಬಾರಿಂಗ್ ಗೇರ್ದು ಏನಪ್ಪ ಅಂತಂದರೆ ಮ್ಯಾನ್ಯುವಲಿ ಒಂದು ಎಂಗೇಜ್ ಮಾಡ್ಕೊಂಡಿರ್ತೀವಿ ಇದನ್ನು. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕೀಗ? ಓಕೆ, ಸೊ AOP ಪಂಪನ್ನು ನಾವಿಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಫೀಲ್ಡಲ್ಲಿ. ಓಕೆ, ಸ್ಟಾರ್ಟ್. ಓಕೆ, ಸೊ ಇದು ಬಂದುಬಿಟ್ಟು ನಮ್ಮದು AOP ಪಂಪ್ ಇಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಏನಂದರೆ ಪ್ರೆಷರ್ ಬಂದುಬಿಟ್ಟು ನಮಗೆ ಇವಾಗ 2 kg ಮೇಲ್ಗಡೆ ಇದೆ. ಓಕೆ, ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ಏನಂದರೆ ನಮಗೆ TCP ಪ್ಯಾನಲಲ್ಲಿ ಬಾರಿಂಗ್ ಗೇರ್ ಮೋಟರ್ ಅಂತ ಇದೆ. ಇದು ಕೂಡ ಅಂದರೆ ಮ್ಯಾನ್ಯುವಲ್ ಇದೆ. ಸೊ ಇವಾಗ ನಾವು ಮ್ಯಾನ್ಯುವಲ್ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸ್ಟಾರ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಏನಂದರೆ ನಮ್ಮ ಸಿಲೆಕ್ಟರ್ ಸ್ವಿಚ್ಚಲ್ಲಿ ಇದು TCP ಇರಲಿಲ್ಲ. ಸೊ ಇದಕ್ಕೆ ಏನು ಮಾಡಿದ್ರು TCP ಅಂತ ಪ್ಯಾನಲ್ ಸೆಲೆಕ್ಷನ್ ಮಾಡಿಕೊಂಡು ಇದು ಆಲ್ರೆಡಿ ಮ್ಯಾನ್ಯುವಲ್ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇದು ಬಂದುಬಿಟ್ಟು ರೆಡ್ ಇಂಡಿಕೇಷನ್ ನಮ್ಗೆ ಆನ್ ಆಗಿದೆ. ಸೊ ಏನಂದರೆ ಇವಾಗ ಬಾರಿಂಗ್ ಗೇರ್ ರನ್ನಿಂಗಲ್ಲಿದೆ ಇವಾಗ. ಓಕೆ, ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇವಾಗ ಬಾರಿಂಗ್ ಗೇರ್ ಆನ್ ಮಾಡಿದಾಗ ನಮಗೆ ಈ ಒಂದು TG ವೈಬ್ರೇಷನ್ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ.
ಓಕೆ, ಎಚ್ ಪಿ ಸೈಡು, ಎಲ್ ಪಿ ಸೈಡು, ಆಮೇಲೆ ಪೀನಿಯನ್ ಫ್ರಂಟು, ಪೀನಿಯನ್ ಆಫ್ಟರು, ಅದಾದಮೇಲೆ ನಮ್ಮದು ಎಕ್ಸಿಯಲ್ ಮೂಮೆಂಟು. ಓಕೆ, ಸೊ ಇದಕ್ಕೆ ಬಂದ್ಬಿಟ್ಟು ಏನಂದರೆ ನಮ್ಮದು ಬಾರಿಂಗ್ ಗೇರ್ದೊಂದು ಏನಂದರೆ ಒಂದು ಪ್ರೊಸೀಜರು. ಓಕೆ, ಥ್ಯಾಂಕ್ ಯು.